ಯೂಟ್ಯೂಬ್ಸ್ ಆಫ್ ಫ್ಯಾಮ್. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ಕತೆ ಏನು ಅಂದರೆ, ಇವತ್ತು ನನ್ನ ಬರ್ತ್ಡೇ. ಪೇಜ್ ನೇಮ್ ದಿವ್ಯಾ ಮೇಘ ಅಂತ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಕ್ಯೂಟಿ ನಮ್ಮ ಅಕ್ಕ. ಇದು ಐ ಥಿಂಕ್ ನನ್ನ ಫಸ್ಟ್ ಇಯರ್ ಬರ್ತ್ಡೇ. ಯೂಟ್ಯೂಬ್ಸ್ ಆಫ್ ಫ್ಯಾಮ್. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ಕತೆ ಏನು ಅಂದರೆ, ಇವತ್ತು ನನ್ನ ಬರ್ತ್ಡೇ. ಸೊ ನನ್ನ ಬರ್ತ್ಡೇ ದಿನ ನನ್ನ ಕಾಂಟೆಂಟ್ ಕ್ರಿಯೇಷನ್ಗೆ ಅಥವಾ ನನ್ನ ವ್ಲಾಗ್ಸ್ ಮಾಡೋದಕ್ಕೆ ನನ್ನ ಇನ್ಸ್ಪಿರೇಷನ್ ಆದಂತಹ ಸಮೀರ್ ಸ್ಯಾಮ್ ಬ್ರೋ ಥರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಅಂತ ನೋಡೋಣ. ಆ್ಯಂಡ್ ನನ್ನ ಬರ್ತ್ಡೇ ತುಂಬ ಎಕ್ಸೈಟ್ ಆಗಿದ್ದೀನಿ. ಬಟ್ ನಾನು ಸೋಲೋ ಡೇಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ನಮ್ಮಮ್ಮ ಕೆಲ್ಸಕ್ಕೆ ಕಳಿಸ್ಬಿಟ್ಟು, ನನ್ನ ತಮ್ಮನ ಸ್ಕೂಲಿಗೆ ಕಳಿಸ್ಬಿಟ್ಟು. ಬಟ್ ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗಲಿಲ್ಲ, ನನ್ನ ತಮ್ಮನೂ ಸ್ಕೂಲಿಗೆ ಹೋಗಲಿಲ್ಲ. ಸೊ ಸೋಲೋ ಡೇಟ್ ಕ್ಯಾನ್ಸಲ್ ಆಯಿತು. ಇವಾಗ ಟೆಂಪಲ್ಗೆ ಹೋಗಬೇಕು. ಬಟ್ ತುಂಬ ಲೇಟ್ ಆಗಿಬಿಟ್ಟಿದೆ ರೆಡಿ ಆಗೋಕ್ಕೆ. ನೋಡೋಣ, ಟೆಂಪಲ್ ಓಪನ್ ಆಗಿದೆ, ಟೆಂಪಲ್ಗೆ ಹೋಗಿ ದೆನ್ ವಿಲ್ ಸಿ ಏನು ಮಾಡೋದು ಅಂತ. ಆ್ಯಂಡ್ ನಾನು ನನ್ನ ನೇಲ್ಸ್ ಪ್ರಿಪೇರ್ ಮಾಡಬೇಕು, ನನಗೆ ಅದೇ ಆಗ್ತಾಯಿಲ್ಲ. ಸೊ ಫಸ್ಟ್ ಹೋಗೋಣ. ಅದೇ ಗೈಸ್, ಇವಾಗ ಟೆಂಪಲ್ಗೆ ಬರ್ತಾ ಇದ್ವಿ. ಟೆಂಪಲ್ಗೆ ಹೋಗಲಿಲ್ಲ ಬಿಕಾಸ್ ಲೇಟ್ ಆಯಿತು, ಕ್ಲೋಸ್ ಆಗಿಬಿಟ್ಟಿತ್ತು. ಇಲ್ಲಿ ನಾಗರಬಾವಿ ಸ್ಟುಡಿಯೋಗೆ ಹೋದೆ, ನೇಲ್ಸ್ ಸಿಗುತ್ತಾ ಅಂತ, ಸಿಕ್ಕಿಲ್ಲ ನನಗೆ. ಆ್ಯಂಡ್ ಫೈನಲಿ ಬೆಲ್ಜಿಯನ್ ವೇಫಲ್ಸ್ ಅಲ್ಲಿ 15th ಮಿಸ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಬಂದಿದ್ದೀವಿ ಇಲ್ಲಿ. ನಾನು ಲುಕ್ ಎಟ್ ದೆಮ್, ಸುಮ್ಮನೆ ಕೂತಿದ್ದಾರೆ ಇಬ್ಬರು, ಅವ್ರವ್ರ ಫೋನಲ್ಲಿದ್ದಾರೆ. ಸೊ ಇಲ್ಲಿ ತಿಂದುಬಿಟ್ಟು ಮನೆಗೆ ಹೋಗಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ತೀನಿ ನೇಲ್ಸ್ನ. ಯಾಕಂದರೆ ನಾನು ಅಂದ್ಕೊಂಡಿದ್ದು ನನಗೆ ತುಂಬ ಕಲೆಕ್ಷನ್ಸ್ ಬೇಕು, ತುಂಬ ನೋಡಿ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡೋಣ ಅಂತ. ಬಟ್ ಇವಾಗ ಆ ಥರ ಆಗ್ತಿಲ್ಲ. ಬಟ್ ಬೇಕೇ ಬೇಕು ನನಗಲ್ವಾ. ಸೊ ಹೋಗ್ಬಿಟ್ಟು ಆರ್ಡರ್ ಮಾಡೋದು ಅಷ್ಟೇ. ಬಟ್ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ತುಂಬ ಲೇಟ್ ಆಯಿತು. ಇವರಿಬ್ಬರು ಮನೇಲಿದ್ದರೆ ನಿಜ ಲೇಟ್ ಆಗುತ್ತೆ. ಇವರಿಬ್ಬರಿಂದನೇ ನನಗೆ ಇವತ್ತು ಲೇಟ್ ಆಗಿತ್ತು. ಸೊ ಹೋಗ್ಬಿಟ್ಟು ನೋಡಿ ನಗ್ತಾವ್ರೆ ಕೇಳಿಸ್ಕೊಂಡು. ನಮ್ಮಮ್ಮ ಗೈಸ್, ನಿಮ್ಗೆ ಇನ್ನೊಂದು ಹೇಳಬೇಕು, ನಮ್ಮಮ್ಮ ಕಾಂಟೆಂಟ್ ಕ್ರಿಯೇಟರ್ ಈಗ ಏನಿಲ್ಲ. ಸೊ ಫೇಸ್ಬುಕ್ಕಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಎಡಿಟರ್ ನಾನೇ ಆ ಚಾನಲಿಗೆ. ಚಾನಲ್ ನೇಮ್ ಏನಮ್ಮ? ದಿವ್ಯಾ ಮೇಘ. ಗೈಸ್ ಚಾನಲ್ ನೇಮು ನಿನ್ನದು ಪೇಜ್ ನೇಮ್ ದಿವ್ಯಾ ಮೇಘ ಅಂತ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಪಿನ್ ಮಾಡಿರ್ತೀನಿ ನೋಡಿ ಅವ್ರ ಅಕೌಂಟ್ನ, ಹೋಗಿ ಫಾಲೋ ಮಾಡಿ. ಆದರೆ ಫಾಲೋ ಮಾಡಿ, ಇಲ್ಲಾಂದರೆ ಅಲ್ವಾ ಮಮ್ಮಿ? ಹೇಳಿ ಫಾಲೋ ಮಾಡಿ ಅಂತ. ಫಾಲೋ ಮಾಡಿ, ಥಾಟ್ಸ್ ಎಲ್ಲ ಹಾಕ್ತೀನಿ ನೋಡಿ. ಹಾಂ, ಮೋಟಿವೇಶನ್. ನಮ್ಮ ಅಮ್ಮನಿಗೆ ಮೋಟಿವೇಶನ್ ಇಲ್ಲ, ಬಟ್ ಅವ್ರು ನಮಗೆ ಮೋಟಿವೇಶನ್ ಕೊಡ್ತಾರಂತೆ. ಸೊ ಅದನ್ನ ನೋಡಿ ಖುಷಿ ಪಡಿ. ಇಲ್ಲಿಂದ ಮನೆಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಬರ್ತಾರೆ. ಫ್ರೆಂಡ್ನ ಮೀಟ್ ಮಾಡಿ ದೆನ್ ನೋಡೋಣ ಏನಾಗುತ್ತೆ ಅಂತ. ಮೈ ಬ್ರೌನಿ ಬಂದಿದೆ. ನಮ್ಮಮ್ಮ ಬೇಡ ಅಂತ ಅಂದರು. ಟೇಸ್ಟ್ ಮಾಡಿ ಮಮ್ಮಿ ಅಂತ ಅಂದೆ. ಬಂದು ಬೈಟ್ ತಿಂದರು. ಟೇಸ್ಟ್ ಹೆಂಗಿದೆ ಅಂತ ಕೇಳಿದ್ಕೆ ಅವ್ರು ಏನಂದ್ರು ಗೊತ್ತಾ? ಹೆಂಗಿತ್ಮಾ? ಚೆನ್ನಾಗಿಲ್ಲ. ಅದರಲ್ಲೂ ಚಾಕ್ಲೇಟ್ ಸೀದೋಗಿರೋ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಇದಂದರೆ ಎಷ್ಟು ಇಷ್ಟ, ಬಟ್ ಇವ್ರಿಗೆ ಮಾತ್ರ ಯಾಕೆ ಈ ಥರ ಅನಿಸುತ್ತೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗೆ ಹ್ಯಾಬಿಟ್ ಇಲ್ವಲ್ಲ ಇದೆಲ್ಲ, ಈಗ ಬಂದಿರೋವಂಥ ಇದೆಲ್ಲ ಯೂತ್ಗಳಿಗೆ ಇಷ್ಟ ಆಗಲ್ಲ. ನಮಗೆಲ್ಲ ಅವೆಲ್ಲ ಇಷ್ಟ ಆಗಲ್ಲಪ್ಪ. ಫೇಸ್ಬುಕ್ಕಲ್ಲಿ ಬಿಲಿ ಮಾತ್ರ ಅಪ್ಡೇಟ್ ಆಗ್ತಾರೆ ಅಲ್ಲ. ನೀವು ತಿಂದು ಖುಷಿ ಇದ್ರೆ ನನಗೆ ಅದೇ ಸಾಕು. ಎನಿವೇಸ್, ಐ ಲವ್ ಅಪ್ಡೇಟ್ ಆಸ್ ಆಲ್ವೇಸ್. ಅಷ್ಟೇ. ಸೊ ಗೈಸ್, ಇವಾಗ ನಮ್ಮ ಮನೆಗೆ ಬಂದೆ ಆಚೆ ಹೋಗಿ. ಆ್ಯಂಡ್ ಇವ್ರುಗಳೆಲ್ಲ ಏನೋ ಸರ್ಪ್ರೈಸ್ ಮಾಡ್ತೀನಿ ಅಂತ ಅಂತಿದ್ದಾರೆ. ನಮ್ಮಮ್ಮನ ಮುಖದಲ್ಲಿ ನಗು ಬೇರೆ. ಓಕೆ ಗೈಸ್, ಅಲ್ಲಿ ನೀವು ಮನೀಶ್ ಅಂತ ನನ್ನ ತಮ್ಮನ ಫ್ರೆಂಡ್, ಇವ್ನಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. Let's go. Yeah, let's go guys. Happy birthday to you. Happy birthday to you. Hey, shiru. Hey, light off. Cutie ನಮ್ಮ ಅಕ್ಕ. ಕುತ್ಕೋಬೋದು ಅನ್ಕೋತೀನಿ.
ಯಾಕೆ ಹಿಂಗಾಗ್ತೈತೆ ಏನ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ಬಿಕಾಸ್ ನಾನ್ ಥ್ರಿಲ್ಲು ಈ ತರ ಎಲ್ಲ ಮಾಡ್ತಾನೆ, ನಮ್ಮಮ್ಮ ಅವ್ರಿಗೆ ತಲೆ ಇಲ್ಲ ಈ ತರ ಎಲ್ಲ ಮಾಡ್ತಂದು ಎಕ್ಸ್ಪೆಕ್ಟ್ ಕಳ್ವಾ. ಮಾಡಿರ್ಲೇ ಇಲ್ಲ. ಈ ಸಡೆ ಸೊ ಬ್ಲಾಗು ಸೊ ಇದು ಬಾ ಹತ್ರ ಬಾ. ಇದು ನಾವೆಲ್ಲ ಹೋಗಿದ್ದು, ಇದು ನಾನು ಥ್ರಿಲ್ಲು. ನಾನು ಇಲ್ಲಿ ನನ್ನ ಸ್ಕೂಲಲ್ಲಿ ಇದು ಮಿಸ್ ಡಿಸ್ನಿ ಕೊಡಿ ಆಗಿದ್ದೆ. ಒಳ್ಳೆ ಹೆಂಗ್ ಹಿಡ್ಕೊತ ಹೇಳು. ಅಂಡ್ ಇದು ರಾಧೆದು ತೆಗ್ದಿದ್ದೆ ನಾನು ನನ್ನ ತಮ್ಮ. ಅದು ಮ್ಯೂಸಿಕ್ ಆಫ್ ಮಾಡಿ ಕೀರ್ತು. ಅಂಡ್ ಇದು ಅದೇ ಮಿಸ್ ಡಿಸ್ನಿ ಆಗಿದ್ದು. ಇದು ಐ ಥಿಂಕ್ ನನ್ನ ಫಸ್ಟ್ ಇಯರ್ ಬರ್ತ್ಡೇ. ಅಂಡ್ ನಾನು 10th ಅಲ್ಲಿ ಲೀಡರ್ ಆಗಿದ್ದೆ, ಸೆಕ್ರೆಟರಿ ಆಗಿದ್ದೆ. ಅದು ಇದು ನನಗೆ ಅವಾಗ ಬರೀ ಬಾಫ್ ಕಟ್ಟೆ ಇರ್ತಾ ಇತ್ತು. ಸೊ ಫೇಕ್ ಏನಾದ್ರು ಎಕ್ಸ್ಟೆನ್ಷನ್ಸ್ ಹಾಕೊಂಡು ಫ್ಲೆಕ್ಸ್ ಮಾಡ್ತಿದ್ದಿದ್ದು. ಯಾವುದೋ ಹಬ್ಬದ ಟೈಮ್ ಇದು. ಅಂಡ್ ಗೋವಿಂದನ್ ಫೋಟೋ ನೋಡಿ ಹಿಂದೆ. ಅಂಡ್ ಇದು ಎಲ್ಲೋ ಹೋಗಿದ್ದೇನೆ, ನೆನಪಿಲ್ಲ. ಬಟ್ ಇವ್ರು ನೋಡಿ ಹೆಂಗಿದ್ದಾನೆ, ಒಡೆ ತರ ಇದ್ದಾನೆ. ನಾನು ಹಂಗೆ ಇದ್ದೀನಿ. ಈ ಡೇ ನಾನು ತುಂಬಾ ಮೇಕಪ್ ಮಾಡ್ಕೊಂಡಿದ್ದೆ ಮಾತ್ರ. ಇದು ಇದು ಹೊರನಾಡ್ ಅನ್ಸುತ್ತೆ. ಇದು ನನ್ನ ಫಸ್ಟ್ ಫೋಟೋ ಹುಟ್ಟಾಗ ತುಂಬಾ ದಪ್ಪ ಇದೆ, 10 ತಿಂಗ್ಳಿಗೆ ಬೇರೆ ಹುಟ್ಟಿದ್ದು. ಫಸ್ಟ್ ಅಂದ್ರೆ ನಾನು ಹುಟ್ಟಿದ ಮೇಲೆ ಫಸ್ಟ್ ಫೋಟೋ ಇದು. ಹೊರನಾಡಲ್ಲೇನೆ, ಹೊರನಾಡ್ ಇದು 2 ಪಿಕ್ಸ್ ಹೊರನಾಡ್ದು. ಅಂಡ್ ಇದು ನನ್ನ ಸ್ಕೂಲ್ದೆ. ನನ್ನ ತಮ್ಮ ಏನೋ ನನ್ನ ಸ್ಕೂಲಲ್ಲಿ ಏನೋ ಮಾಡಿದ್ದೆ, ಐ ಥಿಂಕ್ ಅದೇನೋ ಅಂತಾರಲ್ಲ ಡ್ರಾಮಾ ಮಾಡಿದ್ವಾಗ ಇದು. ಅಂಡ್ ಇದು ನನ್ ಮಿಸ್ ಡಿಸ್ನಿ ಆಗಿದ್ದು. ಅದಾದ್ಮೇಲೆ ನಾನು ಫ್ಯಾಷನ್ ವಾಕ್ ಎಲ್ಲ ಮಾಡ್ತಿರ್ತೀನಲ್ಲ, ಬಟ್ ಗೆದ್ದಿದ್ದಂದ್ರೆ ಇದೊಂದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ಗೆದ್ದೆ ಎಲ್ಲ ಹೇ ಬಿಡ. ಸೊ ಈ ಬಲೂನ್ಸ್ ಎಲ್ಲ ಹಾಕಿ ಏನೇನೇನು ಇಲ್ಲಿ ನನ್ಗೆ ಫ್ಲವರ್ಸ್ ಇಷ್ಟ ಅಂತ ಇಷ್ಟು ಫ್ಲವರ್ಸ್ ಹಾಕಿರೋದು. ಅಂಡ್ ಇದು ಅಮೂಲ್ಯ ಕೊಟ್ಟಿರೋದು. ಸೊ ಬರ್ತ್ಡೇ ಎಕ್ಸ್ಪೀರಿಯನ್ಸ್ ಅಂತ ಒಂದು ಬ್ಲಾಗ್ ಬರುತ್ತೆ, ಅದ್ರಲ್ಲೆಲ್ಲ ಡಿಸ್ಕ್ರೈಬ್ ಮಾಡಿ. ಅಲ್ಲಿ ಒಂದು ಫ್ಲವರ್ ಇಟ್ಟಿದ್ದೀನಿ ನೋಡಿ. ಹೇಳಿ. ಅಂಗಡಿಯಿಂದ ತಂದಿಲ್ಲ, ನಾನೇ ಕಿತ್ತಂದಿರೋದು. ಸೊ ನನಗೆ ಎಫರ್ಟ್ಸ್ ಅಂದ್ರೆ ಇಷ್ಟ. ಅಂಡ್ ಥ್ರಿಲ್ಲು ಫ್ರೆಂಡ್ಸ್ ಎಲ್ಲ ಇವ್ನು ಯಾವಾಗ್ಲೂ ಹೇಳ್ತಿದ್ದ, ನಾವು ಕರ್ಕೊಂಡ್ಬರ್ತೀನಿ ಅಂತ ಗೊತ್ತಿಲ್ಲ. ಮಾಡ್ತೀನಿ ನಾವೇ ಇದ್ದೀವಿ ಅಂತಿದ್ದ. ಅದು ಈ ಮೂತಿನಿ. ಈ ವರ್ಷ ತುಂಬಾ ಹತ್ತಿದೀನಿ ಬರ್ಡೇಲಿ, ಬಟ್ ಎಲ್ಲಾನು ಹ್ಯಾಪಿ ಟಿಯರ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಜ್ಜಿ ಮನೆ. ಆ್ಯಂಡ್ ನನ್ನ ಬರ್ತ್ಡೇ ಔಟ್ಫಿಟ್ ನೋಡಿ ಪೇಜ್. ನನ್ನ ಹೇರ್ಸ್ ಎಲ್ಲ ನಾನು ಸೆಟ್ ಮಾಡಲ್ಲ, ವೆರಿ ಲೇಸಿ ಡಮ್. ಸೊ ಮೈ ನೇಲ್ಸ್. ಸೊ ಇವಾಗ ಅಕ್ಕ ಮೇಲಿದೆ, ಅಕ್ಕ ನೋಡಕ್ ಹೋಗೋಣ ಬನ್ನಿ. ನಮ್ಮಕ್ಕ ಗಾಯ್ಸ್ ಇಲ್ಲೇನಿಲ್ಲ ಗಾಯ್ಸ್. ಅಕ್ಕ ಎಲ್ಲಿ? ಇಲ್ಲೇ ಸರ್ಪ್ರೈಸ್. ನಿನ್ ಮೂತಿಗೆ ಸರ್ಪ್ರೈಸಾ? ನಿನ್ ಮೂತಿಗೂ ಸರ್ಪ್ರೈಸ್ ಮಾಡ್ತಾರಾ? ನಾಳೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. ಬಾ ಕ್ಷಮಿಸು ಬಾ, ಹಿಂದೆ ಕ್ಷಮಿಸು ಬಾ, ನೀ ತಾನೇ ನನ್ನ. ಸೊ ಗೈಸ್ ನೋಡಿ, ನಮ್ಮ ಅಕ್ಕ ರೆಡಿ ಮಾಡಿರೋದೆಲ್ಲ ಫಸ್ಟ್ ಟೈಮ್ ನನಗೆ ಈ ಥರ ಎಸ್ಥೆಟಿಕ್ ಆಗಿ ನನಗೆ ಸರ್ಪ್ರೈಸ್ ಮಾಡ್ತಾ ಇದ್ದು. ಥ್ಯಾಂಕ್ ಯು ಅಕ್ಕ. ಸೊ ಗೈಸ್ ಬರ್ತ್ಡೇ ಆಯಿತು ಇವಾಗ. ಸೊ ನೋಡಿ ಕೇಕ್ ಎಲ್ಲ ಈಗ ತಗೊಂಡು ಕೆಳಗೆ ಹೋಗಬೇಕು. ಸೊ ಈ ಡೆಕೋರೇಷನ್ ಕ್ರೆಡಿಟ್ಸ್ ಗೋಸ್ ಟು ಮೈ ಸಿಸ್ಟರ್ ಸುಷ್ಮಿತಾ ಅಕ್ಕಂಗೆ. ಸೊ ನನಗಂತೂ ಈ ಇಯರ್ ಬರ್ತ್ಡೇ ತುಂಬ ಖುಷಿ ಆಯಿತು. ಕಂಪ್ಲೀಟ್ ಆಗಿ ನಾನು ನೈಟ್ ಹೇಳ್ತೀನಿ ಏನು ಅಂತ. ಸೊ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಥ್ರಿಲ್ಲು. ನನ್ನ ಫ್ರೆಂಡ್ಸ್ದೆಲ್ಲ ಬರ್ಡೇ ಎಕ್ಸ್ಪೀರಿಯನ್ಸ್ ವ್ಲಾಗ್ ಅಂತ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಹೆಲೋ ಗೈಸ್. ಸೊ ಇವಾಗ ಊಟ ಆಯಿತು ನಮ್ಮ ಅಜ್ಜಿ ಮನೇಲಿ. ನಾನು ಸ್ಯಾಟರ್ಡೇ ನಾನ್ ವೆಜ್ ತಿನ್ನಲ್ಲ, ಸೊ ಒಳ್ಳೆ ವೆರೈಟಿ ತಿಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಐ ಆಮ್ ಸೋ ಎಕ್ಸಾಸ್ಟೆಡ್. ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕು ಅಂತ ಅಂದರೆ, ಈ ವರ್ಷ ನನ್ನ ಬರ್ಡೇ ತುಂಬ ಚೆನ್ನಾಗಿತ್ತು. ಫ್ರಮ್ 12 ಟು ಇವಾಗ ಟೈಮ್ ಎಷ್ಟಮ್ಮ? 10:13 ಇವಾಗ ನಾನು ಬ್ಲಾಗ್ ಮಾಡ್ತಾರೆ. ರಾತ್ರಿ 12ಇಂದ ಈಗ 10:13ವರೆಗೂ ನಾನು ಖುಷಿಯಾಗಿದ್ದೀನಿ. ಲೈಕ್ ಸಮ್ಟೈಮ್ಸ್ ಗಿಫ್ಟ್ಸ್, ಎಫರ್ಟ್ಸ್, ಲವ್, ಪ್ರೆಸೆನ್ಸ್ ಇದೆಲ್ಲ ಎಷ್ಟು ಮ್ಯಾಟರ್ ಆಗುತ್ತೆ. ಇದೆಲ್ಲ ನನಗೆ ನಾನು ಯಾವ ಥರ ಅದನ್ನ ಫೀಲ್ ಮಾಡ್ತೀನಿ ಅನ್ನೋದು ಇಟ್ ಈಸ್ ಕ್ರೇಜಿ. ಆ್ಯಂಡ್
ಒಬ್ಬೊಬ್ರ ಹತ್ರನೂ ಒಬ್ಬೊಬ್ಬರಿಂದನೂ ಅದು ಯಾವ ಥರ ಖುಷಿ ಆಗುತ್ತೆ, ಅವರೆಲ್ಲ ನನ್ನನ್ನು ಯಾವ ಥರ ಫೀಲ್ ಮಾಡಿಸಿದ್ದಾರೆ. ಐ ಆಮ್ ಲಕ್ಕಿ ಟು ಹ್ಯಾವ್ ಪೀಪಲ್ ಹೂ ಆರ್ ಅರೌಂಡ್ ಮೀ. ಸದ್ಯಕ್ಕೆ ಯಾರ್ಯಾರು ನನ್ನ ಜೊತೆ ಇದ್ದಾರೆ ಅವನ್ನೆಲ್ಲ ಪಡೆಯೋಕ್ಕೆ ನಾನು ತುಂಬ ಲಕ್ಕಿ ಅಷ್ಟೇ ನನಗೆ ಹೇಳೋದು. ಸೊ ಬರ್ಡೇ ಎಕ್ಸ್ಪೀರಿಯನ್ಸ್ ಅಂತಲೇ ಒಂದು ವ್ಲಾಗ್ ಬರುತ್ತೆ, ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಅದನ್ನ ವೆಯ್ಟ್ ಮಾಡ್ತೀರಿ. ಅದರಲ್ಲಿ ಗಿಫ್ಟ್ಸ್ ನಾನೆಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ನನಗೆ ಪೇಷನ್ಸ್ ಇಲ್ಲ ಅಲ್ವಾ. ಸೊ ಗಿಫ್ಟ್ಸ್ ಎಲ್ಲ ಹೆಂಗಿತ್ತು, ನಾನು ಹೆಂಗೆ ಆಯಿತು, ಸೊ ಐ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ವಿತ್ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲ ಸಖತ್ತಾಗಿ. ಸೊ ಸದ್ಯಕ್ಕಿಷ್ಟೇ. ಸೊ ದ ಮೇನ್ ಪರ್ಸನ್ ತುಂಬ ಟೆನ್ಷನ್ ಮಾಡ್ಕೊಂಡು ನನ್ನ ಬರ್ಡೇ ಚೆನ್ನಾಗಾಗಬೇಕಂತ ಅಂದ್ಕೊಂಡಿದ್ದು ನಮ್ಮ ಮದರಿಗೆ. ಚೆನ್ನಾಗಾಯ್ತಾ ಮಗಳೇ? ಯಾ, ಹ್ಯಾಪಿನಾ? ಐ ಆಮ್ ವೆರಿ 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 ಹ್ಯಾಪಿ. ಕೈಲಾದಷ್ಟು ಯಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಈ ನೇಲ್ಸ್ನ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ರಿಯಲಿ ಸುತ್ತಾಗ್ಬಿಟ್ಟಿದ್ದೀನಿ ನನಗೆ, ಬಿಕಾಸ್ ಐ ಆಮ್ ಫಾಂಡ್ ಆಫ್ ನೇಲ್ಸ್. ಸೊ ಚೆನ್ನಾಗಾಯಿತು. ಇವಾಗ ಟಯರ್ಡ್ ಆಗಿದೆಯಲ್ಲ, ಮಲ್ಕೊಂಬಿಟ್ಟು ಹೇಳ್ತೀನಿ ಈಗ ಬಂದಿರೋ ಗಿಫ್ಟು ಬಂದಿರೋ ಎಲ್ಲ ಏನು ಮಾಡ್ತೀನಿ ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಟೆಲ್ ಯು. ಸೊ ವ್ಲಾಗ್ ನೋಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ, ಆ್ಯಂಡ್ ಟು ದ ಪೀಪಲ್ ಹೂ ಮೇಡ್ ಮೈ ಡೇ ವೆರಿ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಪ್ರೆಸೆನ್ಸ್ ಮ್ಯಾಟರ್ಸ್ ಅ ಲಾಟ್. ಥ್ಯಾಂಕ್ ಯು ಆಲ್, ಲವ್ ಯು ಸೋ ಮಚ್. ಸೊ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ನೋಡ್ತಾ ಇರಿ ಮೇಘ್ನಾ ಅನ್ಫಿಲ್ಟರ್ಡ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಲಾಟ್ಸ್ ಆಫ್ ಲವ್. ಬಾಯ್. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿ